ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರಜ್ವಲ್ ದೇವರಾಜ್ ಮತ್ತು ರಾಜ್ಬಿ ಶೆಟ್ಟಿ ನಟನೆಯ ಕರಾವಳಿ ಸಿನಿಮಾದ ವಿವಾದ ಜೋರು ಸದ್ದು ಮಾಡ್ತಾ ಇದೆ. ಮತ್ತೊಮ್ಮೆ ಈಗ ವಿವಾದದ ಸುಳಿಯಲ್ಲಿರುವಂತಹದ್ದು ಸಿನಿಮಾ. ಕಾರಣ ಟ್ರೇಲರ್ ಬಿಡುಗಡೆಯ ವೇಳೆ ನಟ ಪ್ರಜ್ವಲ್ ಅಭಿಮಾನಿಗಳು ಗಲಾಟೆ ಮಾಡಿದ್ರು. ಪ್ರಜ್ವಲ್ ದೇವರಾಜ್ ಕುಮ್ಮಕ್ಕಿನಿಂದಲೇ ಗಲಾಟೆ ಆಗಿದೆ ಅನ್ನುವಂತಹ ಆರೋಪ ಮಾಡಿದ್ರು. ಚಿತ್ರತಂಡದ ಆರೋಪಕ್ಕೆ ಈಗ ನಟ ಪ್ರಜ್ವಲ್ ದೇವರಾಜ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ನನಗೆ ಮಾಹಿತಿಯನ್ನು ನೀಡದೆ ನನ್ನ ಪಾತ್ರಕ್ಕೆ ಇನ್ನೊಬ್ಬರಿಂದ ಡಬ್ಬಿಂಗ್ ಮಾಡಿಸಿದ್ದಾರೆ. ಪೂರ್ಣ ಸಂಭಾವನೆ ನೀಡುತ್ತಿದ್ದಕ್ಕೆ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿರಲಿಲ್ಲ. ಅದನ್ನು ನನ್ನ ಅಭಿಮಾನಿಗಳು ಪ್ರಶ್ನೆ ಮಾಡಿದ್ದಾರೆ, ತಪ್ಪೇನು ಅಂತ ಹೇಳಿ ನಟ ಪ್ರಜ್ವಲ್ ದೇವರಾಜ್ ಅವರು ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಕಳೆದ ಒಂದು ವಾರದಿಂದ ಏನು ವಿವಾದ ಆಗ್ತಾ ಇತ್ತು, ತಮ್ಮ ಹೇಳಿಕೆಯ ಮೂಲಕ ತೆರೆ ಎಳೆಯುವಂತಹ ಕೆಲಸಕ್ಕೂ ಕೂಡ ಪ್ರಜ್ವಲ್ ದೇವರಾಜ್ ಮುಂದಾಗಿದ್ದಾರೆ. ನೋಡು, ಈಗ ಅವರೆದುರು ನಿಂತಿದ್ದಾರೆ. ಕೋಟಿ ಚೆನ್ನಯ್ಯ ಕಂಬಳ ಆಯ್ಲಿ, ಸೋಲುಕ ಸಾಯುಕ ಅನ್ನೋದು ಅಷ್ಟ. ಕರಾವಳಿ ಸಿನಿಮಾದ ಟ್ರೇಲರ್ ಇವೆಂಟ್ನ ಸಂದರ್ಭದಲ್ಲಿ ಪ್ರಜ್ವಲ್ ದೇವರಾಜ್ ಅಭಿಮಾನಿಗಳು ರಂಪರಾಮಾಯಣ ಮಾಡಿದರು. ಜೋರು ಜಟಾಪಟಿ ಎಲ್ಲ ಆಗೋಗಿತ್ತು ರಾಜ್ಬಿ ಶೆಟ್ಟಿ ಅವರ ಸಮ್ಮುಖದಲ್ಲಿಯೇ. ಅದಾದ ಮೇಲೆ ಸಂಭಾವನೆ ವಿಚಾರ, ಡಬ್ಬಿಂಗ್ ವಿಚಾರ ಎಲ್ಲವೂ ಕೂಡ ಮುನ್ನೆಲೆಗೆ ಬಂದಿತ್ತು. ಈಗ ಪ್ರಜ್ವಲ್ ದೇವರಾಜ್ ಅವರೇ ಅಭಿಮಾನಿಗಳನ್ನು ಕಳಿಸಿ ಖ್ಯಾತೆ ತೆಗೆಸಿದ್ರು ಅನ್ನುವಂತಹ ಮಾತುಗಳೆಲ್ಲ ಕೇಳಿ ಬಂದಿತ್ತು. ಅದೆಲ್ಲದಕ್ಕೂ ಕೂಡ ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಈಗ ಸ್ವತಃ ಪ್ರಜ್ವಲ್ ದೇವರಾಜ್ ಅವರೇ ಟ್ವೀಟ್ ಮೂಲಕ ಮುಂದಾಗಿದ್ದಾರೆ. ಯಾಕಾಗಿ, ಏನಾಯಿತು, ಜೊತೆಗೆ ಅವತ್ತು ಅಭಿಮಾನಿಗಳನ್ನು ಕಳಿಸ್ಕೊಟ್ಟಿದ್ದು ಪ್ರಜ್ವಲ್ ದೇವರಾಜ್ ಅವರ, ಎಲ್ಲದಕ್ಕೂ ಕೂಡ ಸಾಮಾಜಿಕ ಜಾಲತಾಣ ಎಕ್ಸ್ ಮೂಲಕ ವಿವರಣೆಯನ್ನು ಕೊಟ್ಟಿದ್ದಾರೆ.